ಇಂಗ್ಲೀಷ್ನಲ್ಲಿ ಹೂ ಮುಂದೆ ಡೂ ಡಸ್ ಹೆಲ್ಪಿಂಗ್ ವರ್ಬ್ಗಳನ್ನು ಹೇಗೆ ಬಳಸಬೇಕು ನೋಡೋಣ. ಹೂ ಅಂದರೆ ಯಾರು ಎಂಬ ಪದವು ವಾಕ್ಯದಲ್ಲಿ ಸ್ವತಃ ಸಬ್ಜೆಕ್ಟ್ ಆಗಿ ಕೆಲಸ ಮಾಡುವಾಗ ಅದರ ಮುಂದೆ ಡೂ ಅಥವಾ ಡಸ್ ಬರುವುದಿಲ್ಲ. ಸಬ್ಜೆಕ್ಟ್ ಆಗಿ ಬಂದರೆ ಡೂ ಡಸ್ ಬರುವುದಿಲ್ಲ. ಹೂ ಸ್ವತಃ ಕರ್ತೃ ಅಂದರೆ ಸಬ್ಜೆಕ್ಟ್ ಆದಾಗ ಹೇಗೆ ಆಗ್ತದೆ? ಯಾರು ಒಂದು ಕೆಲಸವನ್ನು ಮಾಡುತ್ತಾರೆ ಎಂದು ನೇರವಾಗಿ ಕೇಳುವಾಗ ಡೂ ಡಸ್ ಬಳಸಬಾರದು. ಅಂದರೆ ಕ್ರಿಯಾಪದಕ್ಕೆ ನೇರವಾಗಿ ಎಸ್ ಅಥವಾ ಇ ಎಸ್ ಸೇರಿಸಬೇಕು. ಹೇಗೆ? ಸರಿ ತಪ್ಪು ಹೇಳ್ತಾ ಇದ್ದೇನೆ ನೋಡಿ. ಹೇಗೆ ಸರಿ ವಾಕ್ಯ ಮಾಡುವುದು, ಹೇಗೆ ತಪ್ಪು ವಾಕ್ಯ ನೀವು ಮಾಡಿದ್ದು ಆಗ್ತದೆ ಅಂತ ಲಕ್ಷ್ಯ ಕೊಟ್ಟು ಕೇಳಿ. ಹೂ ನೋಸ್ ದಿ ಆನ್ಸರ್, ಉತ್ತರ ಯಾರಿಗೆ ಗೊತ್ತು. ಹೂ ನೋಸ್ ದಿ ಆನ್ಸರ್, ಇದು ಸರಿ ವಾಕ್ಯ. ತಪ್ಪು ಹೇಗೆ? ಇದೇ ವಾಕ್ಯದಲ್ಲಿ ಡಸ್ ಬಳಸಿ ಹೂ ಡಸ್ ನೋ ದಿ ಆನ್ಸರ್ ಅಂದರೆ ತಪ್ಪಾಗ್ತದೆ. ಹೂ ನೋಸ್ ದಿ ಆನ್ಸರ್ ಅಂದರೆ ಸರಿ, ಹೂ ಡಸ್ ನೋ ದಿ ಆನ್ಸರ್ ಅಂದರೆ ತಪ್ಪು. ಹೂ ಕರ್ಮ ಆಬ್ಜೆಕ್ಟ್ ಆದಾಗ, ಹೂ ಕರ್ಮ ಆಬ್ಜೆಕ್ಟ್ ಆದಾಗ ನೀವು ಯಾರನ್ನು ಹುಡುಕುತ್ತಿದ್ದೀರಿ ಅಥವಾ ಯಾರಿಗೆ ಸಹಾಯ ಮಾಡುತ್ತಿದ್ದೀರಿ ಎಂದು ಕೇಳುವಾಗ ಡೂ ಡಸ್ ಬಳಸಬೇಕು. ಆಬ್ಜೆಕ್ಟ್ ಆದಾಗ, ಹೂ ಸಬ್ಜೆಕ್ಟ್ ಆದಾಗ ಡೂ ಡಸ್ ಬಳಸಲಿಕ್ಕಿಲ್ಲ. ಹೂ ಆಬ್ಜೆಕ್ಟ್ ಆದಾಗ ಅಂದರೆ ಕರ್ಮಪದವಾದಾಗ ಡೂ ಡಸ್ ಬಳಸಬೇಕು. ಹೇಗೆ? ಸರಿ ವಾಕ್ಯ ನೋಡಿ. ಹೂ ಡು ಯು ವಾಂಟ್ ಟು ಮೀಟ್, ಹೂ ಡು ಯು ವಾಂಟ್ ಟು ಮೀಟ್, ನೀವು ಯಾರನ್ನು ಭೇಟಿಯಾಗಲು ಬಯಸುತ್ತೀರಿ. ಇಲ್ಲಿ ಯು ಎಂಬುದು ಸಬ್ಜೆಕ್ಟ್, ಹೂ ಡು ಯು ಬಂದಿದೆ, ಆ ಕಾರಣ ಇದು ಯು ಅನ್ನೋದು ಸಬ್ಜೆಕ್ಟ್. ಹಾಗಾಗಿ ಇಲ್ಲಿ ಡೂ ಡಸ್ ಬರ್ತದೆ, ಯು ಜೊತೆ ಡೂ ಬರ್ತದೆ. ಹಿ ಶೀಟ್ ಇದ್ದಿದ್ರೆ ಡಸ್ ಬರ್ತಿತ್ತು. ಪ್ರಶ್ನೆ ಕೇಳುವಾಗ, ಪ್ರಶ್ನೆ ಅಲ್ಲಿ ಯಾರು ವಾಸಿಸುತ್ತಾರೆ, ಹೂ ಲಿವ್ಸ್ ದೇರ್, ಹೂ ಲಿವ್ಸ್ ದೇರ್. ಇಲ್ಲಿ ಹೂ ಆ ವ್ಯಕ್ತಿಯ ಬಗ್ಗೆ ಕೇಳುತ್ತಿದೆ, ಹಾಗಾಗಿ ಡೂ ಡಸ್ ಇಲ್ಲ. ಪ್ರಶ್ನೆ ಕೇಳುವಾಗಲೂ ಯಾರು ಅಂತ ಕೇಳಿ, ಅದು ಯಾರು ಅನ್ನೋದೇ ಸಬ್ಜೆಕ್ಟ್ ಆದಾಗ ಇಲ್ಲ. ತಪ್ಪು ಹೇಗೆ? ಹೂ ಡಸ್ ಲಿವ್ ದೇರ್, ಹೂ ಡಸ್ ಲಿವ್ ದೇರ್ ಅಂದರೆ ತಪ್ಪು, ಹೂ ಲಿವ್ಸ್ ದೇರ್ ಅಂದರೆ ಸರಿ. ಎರಡನೇದ್ದು ನೋಡಿ ಪ್ರಶ್ನೆ. ನಿನಗೆ ಯಾರು ಗೊತ್ತು, ನೀನು ಯಾರನ್ನು ಬಲ್ಲೆ. ಇಲ್ಲಿ ನಿನಗೆ ಅನ್ನೋದು ಸಬ್ಜೆಕ್ಟ್ ಆಗಿ ಬಂದಿದೆ, ಯಾರು ಅನ್ನೋದು ಸಬ್ಜೆಕ್ಟ್ ಅಲ್ಲ, ನಿನಗೆ ಅನ್ನೋದು ಸಬ್ಜೆಕ್ಟ್. ಹೂ ಡೂ ಯು ನೋ, ಹೂ ಡು ಯು ನೋ, ಇಲ್ಲಿ ಯು ಕರ್ತ ಅಂದರೆ ಸಬ್ಜೆಕ್ಟ್ ಆಗಿರೋದ್ರಿಂದ ಡೂ ಬಂದಿದೆ. ಹೂ ಡು ಯು ನೋ, ರೈಟ್. ಹೂ ನೋಸ್ ಯು ಅಂತ ಇದ್ದರೆ ಅದು ಸರಿ ವಾಕ್ಯ ಇತ್ತು, ಬಟ್ ಅಲ್ಲಿ ಯು ಅನ್ನೋದು ಸಬ್ಜೆಕ್ಟ್ ಇಲ್ಲ. ಇಲ್ಲಿ ಹೂ ಡು ಯು ನೋ ಅಂದರೆ ಯು ಅನ್ನೋದು ಸಬ್ಜೆಕ್ಟ್ ಆಗಿ ಬಂದಿದೆ, ಇಲ್ಲಿ ನೀನು ಅನ್ನೋದು ಮುಖ್ಯ, ಆ ಕಾರಣ ಇಲ್ಲಿ ಡೂ ಡಸ್ ಬರ್ತದೆ. ನಕಾರಾತ್ಮಕ ವಾಕ್ಯಗಳಲ್ಲಿ ನಿಯಮ ಬದಲಾಗುತ್ತದೆ, ನೆಗೆಟಿವ್ ಸೆಂಟೆನ್ಸಲ್ಲಿ ನಿಯಮ ಬದಲಾಗ್ತದೆ. ಹೇಗೆ ನೋಡಿ. ಒಂದು ವೇಳೆ ನೀವು ಯಾರಿಗೆ ಗೊತ್ತಿಲ್ಲ ಅಥವಾ ಯಾರು ಬರುವುದಿಲ್ಲ ಎಂದು ನಕಾರಾತ್ಮಕ ಪ್ರಶ್ನೆ ಕೇಳುವಾಗ ಮಾತ್ರ ಡಸ್ ನಾಟ್ ಅಥವಾ ಡೂ ನಾಟ್ ಬಳಸಬೇಕಾಗುತ್ತದೆ. ಇಲ್ಲಿ ಮಾತ್ರ ಡಸ್ ನಾಟ್ ಡೂ ನಾಟ್ ಬರ್ತದೆ. ಪ್ರಶ್ನೆ ಹೂ ಡಸಂಟ್ ನೋ ದಿಸ್, ಇದು ಯಾರಿಗೆ ಗೊತ್ತಿಲ್ಲ. ಹೂ ಡಸಂಟ್ ನೋ ದಿಸ್, ಇದು ಯಾರಿಗೆ ಗೊತ್ತಿಲ್ಲ. ಹೂ ಡಸಂಟ್ ವಾಂಟ್ ಟು ಕಮ್, ಯಾರಿಗೆ ಬರಲು ಇಷ್ಟವಿಲ್ಲ, ಯಾರಿಗೆ ಬರಲು ಇಷ್ಟವಿಲ್ಲ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕೋರ್ಸ್ 3 ತಿಂಗಳೊಳಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನಾನೊಂದು ಕೋರ್ಸ್ ಮಾಡಿದ್ದೇನೆ. ಆ 3 ತಿಂಗಳಲ್ಲಿ ನನ್ನ ಜೊತೆ ಕಲೀರಿ ಎನ್ನುವ ಕೋರ್ಸ್ ಅದು. ಅದರಲ್ಲಿ ನನ್ನ 32 ವರ್ಷಗಳ ಅನುಭವದಿಂದ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಏನು ಬರದವರಿಂದ ಹಿಡಿದು ಇಂಗ್ಲೀಷ್ ಗೊತ್ತಿದ್ದವರು ಸಹ ಇಂಗ್ಲೀಷ್ ಇಂಪ್ರೂವ್ ಮಾಡ್ಬೋದು ಅದರಲ್ಲಿ. ಮತ್ತು ಏನು ಗೊತ್ತಿಲ್ಲದವರು ಖಂಡಿತವಾಗಿಯೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತಾರೆ. ಗೊತ್ತಿದ್ದವರಂತೂ ಬೇಗ ಕಲಿತಾರೆ. ಸೊ ಆ ಕೋರ್ಸಿನ ಫೀ ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ.